50,000 ರೂಪಾಯಲ್ಲಿ ಹೇಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋದು ಅಂತ ಕೇಳಿದ್ರಿ. ಈ 50,000 ರೂಪಾಯಲ್ಲಿ ನಾವು ಈವರೆಗೂ ಮಾತಾಡಿದ್ದು ಟರ್ಮ್ ಹೆಲ್ತ್ ಇನ್ಶೂರೆನ್ಸ್ನ ತುಂಬ ಮುಖ್ಯ ಅಂತ ಹೇಳಿದ್ವಿ. 50,000 ರೂಪಾಯಲ್ಲಿ ನಿಮಗೆ ಟರ್ಮ್ ಹೆಲ್ತ್ ಇನ್ಶೂರೆನ್ಸ್ ವರ್ಷಕ್ಕೆ ಪ್ರೀಮಿಯಮ್ ಸಾಕಾಗುತ್ತೆ. ಸೊ ಆ 50,000 ನೀವು ತಿಂಗಳಿಗೆ ನೋಡಿದಾಗ 5,000 ರೂಪಾಯಿ ಸಾಕು. ಆ 5,000 ರೂಪಾಯಿನ ನೀವು ಟರ್ಮ್ ಹೆಲ್ತ್ ಇನ್ಶೂರೆನ್ಸಿಗೆ ಸೈಡಿಗೆ ತಿಟ್ಕೊಂಡ್ಬಿಟ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್, ಒಂದು ನೆಮ್ಮದಿ. ನಂದು ಹೆಲ್ತ್ ಏನೇ ಪ್ರಾಬ್ಲಮ್ ಆದ್ರೂ ಒಂದಿದೆ, ಟರ್ಮ್ಗೂ ನಂಗೇನು ತೊಂದರೆ ಇಲ್ಲ. ನೆಕ್ಸ್ಟ್ ಬರೋದು ನಿಮಗೆ ಹುಡುಗರು ಇದ್ದಾರೆ ಅಂತ ಹೇಳ್ತಂದ್ರೆ ಅವ್ರ ಎಜುಕೇಷನ್ಗೆ ಒಂದು 5,000 to 10,000 ರೂಪೀಸ್ ಮಂತ್ಲಿ ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ಬಾಡಿಗೆಗೂ ಕೂಡ ಒಂದು 10,000 to 15,000 ಅಂದ್ಕೊಳ್ಳಿ. ಇದೆಲ್ಲ ಈಗ ಸೇರಿಸಿ ಕೊನೆಗೆ ಒಂದು 25,000 to 30,000 ರೂಪಾಯಿ ಆಯಿತು. ಇನ್ನು 20,000 ರೂಪಾಯಿ ಇತ್ತಲ್ವಾ, ಈಗ ಬಹುಶಃ ನೀವೇನಾದರೂ ಸಾಲ ಮಾಡಿದ್ದೀರಾ ಅಂದರೆ ಅದಕ್ಕೇನಾದರೂ ಕಟ್ಟೋದಿರುತ್ತೆ. ಆ ಬಾಕಿ 20,000 ರೂಪಾಯಲ್ಲಿ ನೋಡಿ ಎಷ್ಟು ಕಟ್ಟೋಕ್ಕಾಗುತ್ತೆ ಅದನ್ನು ಕಟ್ಕೊಳ್ಳಿ. ಯಾಕಂದರೆ ಫಸ್ಟು ಸಾಲ ತೀರಿಸೋದು ಇಂಪಾರ್ಟೆಂಟು. ನೀವು ಹೂಡಿಕೆ ಮಾಡೋ ಮುಂಚೆ ಇನ್ಶೂರೆನ್ಸ್ ಏನೋ ಇಂಪಾರ್ಟೆಂಟ್ ಅಂದ್ವಿ, ಇನ್ವೆಸ್ಟ್ಮೆಂಟು ಇಂಪಾರ್ಟೆಂಟ್ ಅಂದ್ವಿ, ಬಟ್ ಮಧ್ಯದಲ್ಲಿ ಸಾಲಗಳು ಇವತ್ತು ಸಾಮಾನ್ಯ ಎಲ್ಲ ಮನೆಗಳಲ್ಲಿ. ಇಲ್ಲ ಹ್ಯಾಂಡ್ ಲೋನ್ ಅಂತ ಆಗಿರ್ಬೋದು, ಹೌಸಿಂಗ್ ಲೋನು, ಕಾರ್ ಲೋನು, 2 ವೀಲರ್ ಲೋನು, ಎಲ್ಲ ಅದು ಲೋನ್ ಅನ್ನೋದು ಸಾಮಾನ್ಯ. ಸೊ ಲೋನ್ ಏನಾದರೂ EMI ಇತ್ತಂದರೆ ಅದನ್ನು ಪ್ರಾಂಪ್ಟಾಗಿ ಕಟ್ಕೊಂಡು ಹೋಗಿ, ಆಯಿತಾ. ಆಮೇಲೆ ಏನಾದರೂ ಮಿಕ್ಕಿದ್ರೆ ಅದನ್ನು ನೀವು 2 ರೀತಿ ಸೇವ್ ಮಾಡ್ಬೋದು. ಒಂದು ಶಾರ್ಟ್ ಟರ್ಮ್ಗೆ ಕಂಟಿಂಜೆನ್ಸಿ ಫಂಡ್, ಅಂದರೆ ನನಗೆ ತಕ್ಷಣಕ್ಕೆ ಏನಾದರೂ ಬೇಕು ಅನ್ನೋದಾಯಿತು ಅಂದರೆ ಅದನ್ನು RD ಇಲ್ಲ FD ಅಲ್ಲಿ ಇಟ್ಕೊಳ್ಳಿ. ಇನ್ನೂ ನನ್ನ ಒಂದು ಲಾಂಗ್ ಟರ್ಮ್ಗೆ ಬೇಕು. ಲಾಂಗ್ ಟರ್ಮ್ ಅಂದರೆ ಹುಡುಗರು ಓದಾಗಲಿ, ರಿಟೈರ್ಮೆಂಟ್ಗಾಗಲಿ. ಈಗ ರಿಟೈರ್ಮೆಂಟ್ ಆದಮೇಲೆ ನಾವು ನಮ್ಮ ಮಕ್ಕಳ ಮೇಲೆ ಡಿಪೆಂಡ್ ಮಾಡೋದು ಎಷ್ಟು ಸರಿ ಅಲ್ವಾ. ಸೊ ಹಾಗಾಗಿ ಇವತ್ತಿಂದನೇ ರಿಟೈರ್ಮೆಂಟ್ಗೂ ಕೂಡ ಇವತ್ತಿಂದ ಎಷ್ಟಾಗುತ್ತೋ ಎಷ್ಟು ಮಿಕ್ಕಿರುತ್ತಲ್ಲ ಅಷ್ಟು ಹಣದಲ್ಲೇ ರಿಟೈರ್ಮೆಂಟಿಗೆ ನಿಮ್ಮ ಹುಡುಗರು ಹೈಯರ್ ಎಜುಕೇಷನ್ಗೆ, ಈಗ ಬೇಕಾಗಿರೋ ಎಜುಕೇಷನ್ಗೆ ಇವತ್ತು ಕಟ್ತಾ ಇದ್ದೀರಾ, ಹೈಯರ್ ಎಜುಕೇಷನ್ಗೆ ಇವೆರಡಕ್ಕೂ ಕೂಡ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ಈ 50,000 ನೀವು ಮಾಡ್ಕೊಳ್ಳೋ ಒಂದು ಸಾಧ್ಯತೆ ಇದೆ.